ಸೆಯ ಫೇಕ್ ರೋಬೋ ಹೋಟೆಲ್. ಶಾಂತಿನಗರ ಅನ್ನುವ ಕಾಲೋನಿಯಲ್ಲಿ ರಂಗಮ್ಮ ಒಂದು ಹೋಟೆಲ್ ಇಟ್ಟು ಆ ರೆಸ್ಟೋರೆಂಟ್ಗೆ ಬರೋರಿಗೆ ತುಂಬಾ ರುಚಿಕರವಾದ ಅಡಿಗೆನ ಮಾಡಿಕೊಡ್ತಾ ಇದ್ರು. ಆದ್ರಿಂದಾನೇ ಯಾವ ಸಮಯಕ್ಕೆ ಆ ಹೋಟೆಲ್ಗೆ ಹೋದ್ರೂ ಕೂಡ ಯಾವಾಗ್ಲೂ ಜನರ ಗುಂಪು ಅಲ್ಲಿ ಇರ್ತಾನೆ ಇತ್ತು. ರಂಗಮ್ಮನ ಒಬ್ನೇ ಒಬ್ಬ ಮಗ ರಿತ್ವಿಕ್ ತುಂಬಾನೇ ತುಂಟ ಹುಡುಗ. ರಿತ್ವಿಕ್ ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆನ ಕಳ್ಕೊಂಡಿದ್ರಿಂದ ಭಯ ಭಕ್ತಿ ಏನೂ ಇಲ್ಲದೆ ಬೆಳೀತಿದ್ದ. ಒಂದಿನ ರಿತ್ವಿಕ್ ರಾಧಿಕಾ ಅನ್ನುವ ಹುಡುಗಿನ ಪ್ರೀತಿಸಿ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದ. ರಾಧಿಕಾ ನೋಡಕ್ಕೆ ತುಂಬಾ ಅಂದವಾಗಿದ್ರು ತುಂಬಾ ಸೋಮರಿಯಾದ ಹುಡುಗಿ. ಅದು ಅಲ್ಲದೆ ಹಣ ಸಂಪಾದನೆ ಮಾಡೋದ್ ಕೂಡ ಶಾರ್ಟ್ ಕಟ್ ಅಲ್ಲಿ ಬೇಗ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ದುರಾಸೆ ಇರುವ ಹುಡುಗಿ. ಆದ್ರೆ ರಿತ್ವಿಕ್ ಅವಳ ಅಂದವನ್ನ ನೋಡಿ ಅವಳನ್ನ ಪ್ರೀತಿಸಿ ಮದುವೆ ಆಗ್ಬಿಟ್ಟ. ರಂಗಮ್ಮ ಕೂಡ ಮಗ ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕೋಸ್ಕರ ಸರಿ ಅಂತ ಒಪ್ಕೊಂಡ್ರು. ಮರುದಿನ ರಿತ್ವಿಕ್ ಯಾವಾಗ್ಲೂ ತರ ಅವನ ಫ್ರೆಂಡ್ಸ್ ಜೊತೆ ಸುಮ್ನೆ ಊರೆಲ್ಲ ಸುತ್ತಾಡ್ಕೊಂಡ್ ಬರೋದಕ್ಕೋಸ್ಕರ ಹೋದ. ರಂಗಮ್ಮ ಅವಳ ಟಿಫನ್ ಸೆಂಟರ್ ಓಪನ್ ಮಾಡಕ್ ಹೋದಾಗ ಮನೆ ಜವಾಬ್ದಾರಿನ ಸೊಸೆ ಹತ್ತಿರ ಕೊಟ್ಬಿಟ್ಟು ಹೋದ್ರು. ರಂಗಮ್ಮ ಬೆಳಿಗ್ಗೆನೆ ಎದ್ದು ಹೋಗಿ ಮಧ್ಯಾಹ್ನದ ಸಮಯದವರೆಗೂ ಹೋಟೆಲಲ್ಲಿ ತುಂಬಾ ಕೆಲಸ ಮಾಡಿ ಸುಸ್ತಾಗಿ ಮಧ್ಯಾಹ್ನ ಊಟದ ಸಮಯಕ್ಕೆ ಮನೆಗ್ ಬಂದ್ರು. ಊಟ ಮಾಡೋದಕ್ಕೋಸ್ಕರ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು, ಅಮ್ಮ ರಾಧಿಕಾ, ನನಗೆ ಸ್ವಲ್ಪ ಅನ್ನ ಹಾಕಮ್ಮ, ತುಂಬಾ ಸುಸ್ತಾಗ್ತಿದೆ, ಊಟ ಮಾಡಿ ಮಲಗ್ತೀನಿ. ಅಮ್ಮ ರಾಧಿಕಾ, ಏನ್ ಮಾಡ್ತಿದ್ದೆ ಬೆಡ್ರೂಮ್ ಅಲ್ಲಿ? ಅರೆ ಹಸ್ವಾಗ್ತಿದೆಮ್ಮ, ಸ್ವಲ್ಪ ಅನ್ನ ಹಾಕೋ. ಹೀಗೆ ಎಷ್ಟೇ ಕರೆದ್ರೂ ರಾಧಿಕಾ ಹೊರಗಡೆ ಬರ್ಲಿಲ್ಲ ಅನ್ನೋದ್ರಿಂದ ರಂಗಮ್ಮ ಬೆಡ್ರೂಮ್ ಒಳಗಡೆ ಹೋಗಿ ನೋಡಿದ್ರು. ಅಲ್ಲಿ ಹೋಗಿ ನೋಡಿದಾಗ ರಾಧಿಕಾ ಅವಳ ಬೆಡ್ರೂಮ್ ಅಲ್ಲಿ ಫುಲ್ ಆಗಿ ಎಸಿ ಇಟ್ಕೊಂಡು ಹಾಯಾಗಿ ಮಲಗಿ ನಿದ್ದೆ ಮಾಡ್ತಿದ್ಲು. ರಾಧಿಕಾನ ನೋಡಿ ರಂಗಮ್ಮ ಆಶ್ಚರ್ಯಪಟ್ರು ಕೂಡ ಹೊಸ ಸೊಸೆ ಅಲ್ವಾ, ಏನು ಹೇಳ್ಬಾರ್ದು ಅಂತ ಅವಳನ್ನ ತಟ್ಟಿ ಎಪ್ಸದ್ಲು. ಆವಾಗ ಎದ್ದ ರಾಧಿಕಾ ಈ ರೀತಿ ಕೇಳಿದ್ಲು, ಎಷ್ಟೊತ್ತಾಯ್ತತ್ತೆ ನೀವು ಬಂದು? ಬನ್ನಿ, ನಿಮಗ್ ಅನ್ನ ಹಾಕ್ತೀನಿ. ಹಾಗಂತ ಸೊಸೆ ಹೇಳಿದ್ರಿಂದ ರಂಗಮ್ಮ ಡೈನಿಂಗ್ ಟೇಬಲ್ ಅಲ್ಲಿ ಬಂದು ಕೂತ್ಕೊಂಡ್ರು. ರಾಧಿಕಾ ಪಿಜ್ಜಾ ತಗೊಂಡ್ ಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಲು. ಅದನ್ನ ನೋಡಿ ರಂಗಮ್ಮ ಶಾಕ್ ಆದ್ರು. ಇದೇನಮ್ಮ ಸೊಸೆ, ನಿನಗೆ ಅಡಿಗೆ ಮಾಡಕ್ ಬರುತ್ತೆ ತಾನೆ, ಮತ್ತ್ಯಾಕೆ ಆರ್ಡರ್ ಮಾಡ್ದೆ? ಅದು ಅತ್ತೆ ಇವತ್ತು ಝೊಮ್ಯಾಟೊದಲ್ಲಿ ಒಂದ್ ಆಫರ್ ಕೊಟ್ರು, ಅದ್ ಮಾತ್ರ ಅಲ್ಲ, ಹೊರಗಡೆ ಹೋಗಿ ತಗೊಂಡ್ ಬಂದ್ ತಿಂದ್ರೆ ಮನೆಯಲ್ಲಿ ಪಾತ್ರೆ ತೊಳೆಯೋ ಕೆಲ್ಸ ಕೂಡ ಇರಲ್ಲ ಅಲ್ವಾ. ಹಾಗೆ ಆ ದಿನ ಸೊಸೆ ಮಾಡಿದನ್ನ ನೋಡಿದ ರಂಗಮ್ಮ ತನ್ನ ಸೊಸೆಗೆ ಸೋಮಾರಿತನ ಹೆಚ್ಚು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು. ಹೀಗೆ ಪ್ರತಿದಿನ ರಾಧಿಕಾ ಅಡಿಗೆ ಮಾಡದೆ ಏನಾದ್ರೂ ಒಂದು ಕಾರಣ ಹೇಳ್ಕೊಂಡು ಒಂದ್ ವಾರ ಹಾಗೇನೆ ಇದ್ಲು. ಆವಾಗ ರಂಗಮ್ಮನಿಗೆ ಕೋಪ ಬಂತು. ಮನೆ ಜವಾಬ್ದಾರಿನ ನೋಡ್ಕೊಳಕ್ ಆಗ್ತಾ ಇಲ್ಲ ಇವಳಿಂದ, ಹಾಗಾದ್ರೆ ಹೋಟೆಲ್ಗೆ ಕಳ್ಸಿದ್ರೆ ಅಲ್ಲಿ ಬರೋರ್ನ ನೋಡ್ಕೊಳ್ಳೋದು ಕೆಲಸ ಮಾಡೋದ್ರಲ್ಲಿ ಅವಳಿಗೆ ಜವಾಬ್ದಾರಿ ಬರುತ್ತೆ ಅಂತ ಅವಳನ್ನ ಹೋಟೆಲ್ ಕಳ್ಸಿ ಅವರು ಮನೆ ಕೆಲಸ ಮಾಡಿದ್ರು. ಮಾರನೇ ದಿನ ಹೋಟೆಲ್ಗೆ ಅವಳು ತುಂಬಾ ಲೇಟಾಗಿ ಹೋದ್ಲು. ಸುಮಾರು ಜನ ಕ್ಯೂ ಕಟ್ಕೊಂಡು ನಿಂತ್ಕೊಂಡಿದ್ರು. ಹಾಗೆ ಅವಳು ಲೇಟಾಗಿ ಬರೋದನ್ನ ಅಲ್ಲಿದ್ದವರು ಎಲ್ರೂ ನೋಡ್ತಾ ಇದ್ರು. ಅಲ್ಲಿದ್ದ ಕಸ್ಟಮರ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ಈ ರೀತಿ ಕೇಳಿದ್ರು, ಏನಮ್ಮ ಇವತ್ತು ನೀನ್ ಶಾಪ್ ಓಪನ್ ಮಾಡಿದ್ಯಾ? ನಿಮ್ ಅತ್ತೆ ಊರಲ್ಲಿಲ್ವಾ? ನಿಮಗೆ ಟಿಫನ್ ಬೇಕಾ, ನಮ್ಮ ಅತ್ತೆ ಬೇಕಾ? ಟಿಫನ್ಗೋಸ್ಕರನೇ ಬಂದೆ, ಸುಮ್ನೆ ಕೇಳೋಣ ಅಂತ. ಟಿಫನ್ ಬೇಕಂದ್ರೆ 1 ಗಂಟೆ ಸಮಯ ಆಗುತ್ತೆ, ಅಲ್ಲೇ ನಿಂತ್ಕೊಳ್ಳಿ. ಅಯ್ಯೋ, 1 ಗಂಟೆ ಸಮಯನಾ? ಹೌದು, 1 ಗಂಟೆ ಆಗುತ್ತೆ. ನಿಮ್ ಮನೇಲೆಲ್ಲ ಅಡಿಗೆ ಮಾಡ್ಕೊಳಲ್ವಾ? ಯಾವಾಗ ನೋಡಿದ್ರೆ ಟಿಫನ್ಗೋಸ್ಕರ ಇಲ್ಲಿಗೆ ಬರ್ತಾ ಇದ್ದೀರಾ? ಹಾಗೆ ರಾಧಿಕಾ ಬಾಯಿಗೆ ಬಂದಾಗೆ ಬೈದಿದ್ರಿಂದ ಅಲ್ಲಿದ್ದ ಕಸ್ಟಮರ್ಸ್ ಏನು ಮಾತಾಡಕ್ಕಾಗದೆ ಪಕ್ಕದ ಬೀದಿಯಲ್ಲಿದ್ದ ಹೋಟೆಲ್ಗೆ ಹೋಗಿ ತಿಂದ್ರು. ಸ್ವಲ್ಪ ಸಮಯದ ನಂತರ ಒಬ್ಬ ಕಸ್ಟಮರ್ ಬಂದು ದೋಸೆ ಆರ್ಡರ್ ಮಾಡ್ದ. ರಾಧಿಕಾ ಫ್ರೆಶ್ ಆಗಿ ಹಿಟ್ಟನ್ನ ರೆಡಿ ಮಾಡದೆ ನಿನ್ನೆ ಫ್ರಿಜ್ ಅಲ್ಲಿ ಇಟ್ಟಿದ್ದ ಹಿಟ್ಟಿಂದಾನೆ ದೋಸೆ ರೆಡಿ ಮಾಡಿದ್ಲು. ಅದೇ ರೀತಿ ಫ್ರಿಜ್ ಅಲ್ಲಿ ಇಟ್ಟಿದ್ದ ನಿನ್ನೆಯ ಚಟ್ನಿನ ತಗೊಂಡ್ ಬಂದು ಸರ್ವ್ ಮಾಡಿದ್ಲು. ಅದನ್ನು ತಿಂದ ಆ ಕಸ್ಟಮರ್, ಚಿಚಿ, ಏನಿದು ಹುಳಿಯಾದ ದೋಸೆ, ಅದು ಅಲ್ಲದೆ ತಂಪಾಗಿರುವ ನೆನ್ನೆ ಚಟ್ನಿ. ಚಿಚಿ, ತಗೋ ನೀನ್ ಹಣ. ಇನ್ನೊಂದ್ಸಲ ನೀನ್ ಹೋಟೆಲ್ಗೆ ಬಂದ್ರೆ ಚಪ್ಪಲಿ ತಗೊಂಡ್ ನನ್ನನ್ನು ಹೊಡಿ. ಹೋಗೋಲ್ಲೇ, ನೀನ್ ಕೊಡೋ 30 ರೂಪಾಯಿಗೆ ನಿನಗೆ ಎಲ್ಲ ಫ್ರೆಶ್ ಆಗಿ ಕೊಡ್ತಾರಾ ಏನೋ? ಈ ರೀತಿ ರಾಧಿಕಾ ಹೋಟೆಲ್ ವ್ಯಾಪಾರ ಜವಾಬ್ದಾರಿನ ಕೂಡ ಸರಿಯಾಗಿ ನಡೆಸಲಿಲ್ಲ. ಇದನ್ನು ನೋಡಿದ ರಂಗಮ್ಮ ತನ್ನ ಸೊಸೆಗೆ ಇರುವ ಸೋಮಾರಿತನ ಹೋಗ್ಬೇಕು, ಹಾಗೇನೆ ಅವಳ ಮಗನಿಗೆ ಜವಾಬ್ದಾರಿ ಬರ್ಬೇಕನ್ನೋದಕ್ಕೋಸ್ಕರ ಅವರಿಬ್ರನ್ನ ಮನೆ ಬಿಟ್ಟು ಹೊರಗಡೆ ಹೋಗಿ ಅಂತ ಹೇಳಿದ್ಲು. ಆವಾಗ ಕೋಪದಿಂದ ರಾಧಿಕಾ ರಂಗಮ್ಮನ ಹತ್ತಿರ ಹೀಗೆ ಕೇಳಿದ್ಲು, ಇಲ್ ನೋಡಿ ಅತ್ತೆ, ನಿಮ್ ಹತ್ರ ಒಂದು ಹೋಟೆಲ್ ಬಿಸ್ನೆಸ್ ಇದೆ ಅನ್ನೋ ಅಹಂಕಾರದಲ್ಲಿ ನಮ್ಮನ್ನ ಮನೆ ಬಿಟ್ಟು ಆಚೆ ಹಾಕ್ತಾ ಇದ್ದೀರಾ. ಬೇಕಾದ್ರೆ ನೋಡಿ, ಇನ್ನು 1 ತಿಂಗಳಲ್ಲೇ ನಿಮ್ ಹೋಟೆಲ್ಗಿಂತ ತುಂಬಾ ಒಳ್ಳೆ ಹೋಟೆಲ್ನ ನಾವು ಶುರು ಮಾಡಿ ತೋರಿಸ್ತೀವಿ. ಹಾಗಂತ ಹೇಳಿ ರಾಧಿಕಾ ರಿತ್ವಿಕ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ ರಂಗಮ್ಮನ ಹೋಟೆಲ್ ಮುಂದ್ಗಡೆನೆ ಒಂದು ಮನೆ, ಒಂದು ಶಾಪ್ನ ರೆಂಟಿಗೆ ತಗೊಂಡ್ಲು. ಆವಾಗ ರಿತ್ವಿಕ್ ಹೀಗೆ ಹೇಳ್ದ, ಆದ್ರೆ ರಾಧಿಕಾ,
ಅಟ್ಲೀಸ್ಟ್ ನೀನು ಮನೇನಾದ್ರೂ ನೋಡ್ಕೊಂಡಿದ್ರೆ ಈ ಪರಿಸ್ಥಿತಿ ನಮಗ್ ಬರ್ತಿರ್ಲಿಲ್ಲ. ನೀನು ನಮ್ಮಮ್ಮನ ವ್ಯಾಪಾರನ ಹಾಳು ಮಾಡ್ತೀನಿ ಅಂತ ಹೇಳಿದೀಯ. ಆದ್ರೆ ನಮ್ಮಮ್ಮ 25 ವರ್ಷದಿಂದ ಆ ಹೋಟೆಲ್ ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ಹಾಳು ಮಾಡಕ್ಕಾಗುತ್ತಾ? ನನಗೆ ಯಾಕೋ ಇದು ಸರಿಯಿಲ್ಲ ಅಂತ ಅನಿಸ್ತಿದೆ. ಹೇಳ್ಬೇಕು ಅಂತ ಅನಿಸ್ತು ಅಷ್ಟೇ. ನನ್ನಿಂದ ಮಾಡಕ್ಕಾಗುತ್ತೆ. ಯಾಕಂದ್ರೆ ನಾನು ಇಡೋದು ನಾರ್ಮಲ್ ಟಿಫನ್ ಸೆಂಟರೇ, ಆದ್ರೆ ರೋಬೋಗಳು ಸರ್ವ್ ಮಾಡುತ್ತೆ. ಆದ್ರಿಂದ ಎಲ್ರೂ ನನ್ನ ಹೋಟೆಲ್ಗೆನೆ ಬರ್ತಾರೆ ನೋಡಿ. ನೀನ್ ಕೊಟ್ಟ ಐಡಿಯಾ ಚೆನ್ನಾಗಿದೆ, ಆದ್ರೆ ರೋಬೋಸ್ ಅಂದ್ರೆ ತುಂಬಾನೇ ಖರ್ಚಾಗೋ ವಿಷಯ ಅಲ್ವಾ? ನನ್ನ ಹತ್ರ ಇದ್ದ ಹಣದಲ್ಲಿ ಅರ್ಧ ಹಣ ಈ ಹೋಟೆಲ್ ಮನೆ ಬಾಡಿಗೆಗೆ ತಗೊಂಡಿದ್ದಕ್ಕೇನೆ ಖರ್ಚಾಯ್ತು. ಉಳಿದಿರೋ ಹಣದಲ್ಲಿ ಏನ್ ಮಾಡೋದು? ಅದಕ್ಕೆ ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ಇಬ್ರು ಕುಳ್ಳ ಮನುಷ್ಯರನ್ನ ಕರ್ಕೊಂಡ್ ಬಂದು ಅವ್ರಿಗೆ ರೋಬೋ ತರ ಡ್ರೆಸ್ ಹಾಕಿ ರೋಬೋಗಳೇ ಸರ್ವ್ ಮಾಡೋ ತರ ಅವರಿಂದ ಸರ್ವ್ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೆ ರಾಧಿಕಾ ಕೊಟ್ಟ ಪ್ಲಾನ್ ಪ್ರಕಾರ ಋತ್ವಿಕ್ ಅವನ ಕಾಲನಿಯಲ್ಲಿ ತುಂಬಾ ಪ್ರಚಾರ ಮಾಡಿ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ದ. ಆವಾಗ ರಂಗಮ್ಮನ ಹೋಟೆಲ್ಗೆ ಹೋದ ಡೈಲಿ ಕಸ್ಟಮರ್ಸ್ ರಾಧಿಕಾಳ ಹೋಟೆಲ್ಗೆ ಹೋಗ್ತಾ ಇದ್ರು. ಇದನ್ನು ನೋಡಿದ ರಂಗಮ್ಮ, ಕೊನೆಗೂ ನನ್ ಮಗ ಸೊಸೆ ಇಬ್ರು ಕೂಡ ಚಾಲೆಂಜ್ ಅಲ್ಲಿ ಗೆಲ್ಲೋದಕ್ಕೋಸ್ಕರ ಹೇಗೋ ಕಷ್ಟಪಡ್ತಿದಾರಲ್ವಾ ಅಂತ ಸಂತೋಷ ಪಡ್ತಿದ್ಲು. ಸುಮಾರು ಜನ ಅವಳ ಹೋಟೆಲ್ಗೆ ಬರೋದನ್ನ ನೋಡಿ ರಾಧಿಕಾ ಫುಡ್ ಅಲ್ಲಿ ಕ್ವಾಲಿಟಿನ ಕಡಿಮೆ ಮಾಡಿ ಒಂದೇ ಸಲ ಅವಳು ರೇಟ್ನ ಕೂಡ ಹೆಚ್ಚು ಮಾಡಿದ್ಲು. ಅಲ್ಲಿಗೆ ಬರೋರು ಕೂಡ ಅವರ ಮಕ್ಕಳಿಗೆ ಆ ರೋಬೋ ಹೋಟೆಲ್ ಇಷ್ಟ ಆಗಿದ್ರಿಂದ ಬೇರೆ ಏನೋ ದಾರಿ ಇಲ್ಲದೆ ಆ ಹೋಟೆಲ್ಗೆನೆ ಬರ್ತಾ ಇದ್ರು. ಹೀಗೆ ಕೆಲವು ದಿನಗಳು ಹೋಗ್ತಾ ಇದ್ದಾಗ ರಾಧಿಕಾ ಹೋಟೆಲಲ್ಲಿ ಕಂಟಿನ್ಯೂಸ್ ಆಗಿ ಊಟ ಮಾಡ್ತಾ ಇದ್ದ ಕೆಲವರು ತುಂಬಾನೇ ಹುಷಾರಿಲ್ಲದೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರು. ಆವಾಗ ರಾಧಿಕಾ ಹತ್ರ ಜಗಳ ಮಾಡ್ಬೇಕು ಅಂತ ಅವಳ ಮನೆಗೆ ಎಲ್ರು ಬಂದಾಗ ಅಲ್ಲಿ ರೋಬೋ ಡ್ರೆಸ್ ಹಾಕ್ತಾ ಇದ್ದ ಕುಳ್ಳ ಮನುಷ್ಯರನ್ನ ಅವರು ನೋಡಿದ್ರು. ಇದೆಲ್ಲವನ್ನ ನೋಡ್ತಾ ಇದ್ದ ಅಲ್ಲಿಯ ಪ್ರಜೆಗಳು ರಾಧಿಕಾನ ಬಾಯಿಗೆ ಬಂದ ಹಾಗೆ ಬೈದು ಅವಳನ್ನು ಹೊಡೆಯಕ್ ಹೋಗ್ತಾ ಇದ್ದಾಗ ರಂಗಮ್ಮ ಅಲ್ಲಿ ಬಂದು ಅವರೆಲ್ಲರ ಹತ್ರ ಕ್ಷಮಾಪಣೆ ಕೇಳಿ ಅವ್ರನ್ನ ಸಮಾಧಾನ ಮಾಡಿ ಅಲ್ಲಿಂದ ಕಳ್ಸಿದ್ಲು. ಹಾಗೆ ಆ ದಿನದಿಂದ ರಂಗಮ್ಮ ಯಾರು ಅಂತಾನೋ ಹಣದ ಬೆಲೆ ಏನು ಅಂತಾನೋ ಅರ್ಥ ಮಾಡ್ಕೊಂಡ ರಾಧಿಕಾ ಋತ್ವಿಕ್ ಇಬ್ರು ಕೂಡ ರಂಗಮ್ಮನ ಹೋಟೆಲಲ್ಲಿ ತುಂಬಾ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ರು.